ಸಾಮಾನು. ಸಾಮಾನು ಅಂದ್ರೆ ಏನಪ್ಪ? ದಿನಸಿ ಸಾಮಾನು, ಇಲ್ಲ ಪಾತ್ರೆ ಸಾಮಾನು, ಮನೆ ಯಾವ್ದೋ ಒಂದ್ ಸಾಮಾನು ತಗೊಂಡ್ಬರ್ತೀವಿ. ಅದನ್ನ ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರಂದ್ರೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದಾರಪ್ಪ. ತಪ್ಪು. ತರ್ಡು ಅದರಲ್ಲೇನಿದೆ? ಫಸ್ಟ್ ಸೆಕೆಂಡು ಥರ್ಡು, ಮೂರು. ಆ ಮೂರು ಪದನ ತರ್ಡು ಈ ತರ ಕೆಟ್ಟದಾಗಿ ಯೂಸ್ ಮಾಡೋದು ಬಹಳ ತಪ್ಪು, ಬಹಳ ತಪ್ಪು. ಮಾಡ್ಬಾರ್ದು. ಈಗ ಗೂಟ. ಗೂಟ ಅಂದ್ರೆ ಏನಪ್ಪ? ಒಂದು ಹಸುನೋ ಕರುನೋ ಕಟ್ಟಾಕೋದಕ್ಕೆ ಒಂದು ಗೂಟ ಉಳಿರ್ತೀವಿ, ದಾರ ಕಟ್ಟೋದಕ್ಕೆ. ಅದಕ್ಕೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ? ಕ್ರಿಕೆಟ್ ಆಡ್ಬೇಕಾದ್ರೆ 3 ಗೂಟ ಉಳಲ್ವಾ? ಗೂಟ ಉಳ್ಬಿಟ್ಟು ಆಟ ಆಡಲ್ವಾ? ನೋಡಿ ಎಷ್ಟು ಅರ್ಥ ಚೇಂಜ್ ಮಾಡಿದ್ದಾರೆ. ಹಿಂಗ್ ಮಾಡಬಾರ್ದು. ತಪ್ಪು, ಬಹಳ ತಪ್ಪು, ಬಹಳ ತಪ್ಪು. ಊರ್ ಬಾಗಿಲು ಏನಿದೆ ಅದರಲ್ಲಿ? ಊರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಬಾಗಿಲು, ಅದನ್ನ ಊರ್ ಬಾಗಿಲು ಅಂತಾರೆ. ಈಗ ಮುಳುಬಾಗಿಲು ಅನ್ನಲ್ವಾ? ಅದನ್ನೇ ಎತ್ಕೊಂಡೋಗಿ ಊರ್ ಬಾಗಿಲು. ಅದನ್ನ ಜನ ಅದು ಪದನ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಂಡು ಊರೊಳಗಡೆ ಬರ್ತೀವಿ, ಅಷ್ಟು. ಅದು ಊರ್ ಬಾಗಿಲು. ಅದನ್ನ ಈಗ ಕೆಟ್ಟದಾಗಿ ಬಳಸ್ಕೊಂಡು ಪದನೇ. ಬೀಜಗಳು. ಬೀಜಗಳು ಅಂದ್ರೆ ಏನಪ್ಪ? ಹುಣಸೆ ಬೀಜಗಳು, ಅವರೇ ಬೀಜಗಳು, ಮತ್ತೆ ಇತರ ಹಲಸಿನ ಬೀಜಗಳು, ತೊಗರಿ ಬೀಜ. ಒಂದು ತರಕಾರಿ ಒಳಗಡೆ, ಹಣ್ಣು ಒಳಗಡೆ ಇರುವಂತ ಬೀಜಗಳಿಗೆ ಬೀಜ ಅಂತ ಕರೀತಾರೆ. ಅದು ಬಿಟ್ಟು ನಮ್ಮ ಜನ ಎಷ್ಟು ಕೆಟ್ಟ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ ನಾವು ಬಳಸೋದಕ್ಕೆ ಕಷ್ಟ ಆಗುತ್ತೆ. ಈ ತರ ಮಾಡಬಾರ್ದು. ತಪ್ಪು.